ಪಾವಗಡದಲ್ಲಿ ಸರ್ಕಾರಿ ನೌಕರರ ಸಂಘದ ಕ್ಯಾಲೆಂಡರ್ ಬಿಡುಗಡೆ. ಮಾಜಿ ಸಚಿವ ವೆಂಕಟರಮಣಪ್ಪರಿಂದ ಕ್ಯಾಲೆಂಡರ್ ಲೋಕಾರ್ಪಣೆ. ಪಾವಗಡ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಸರ್ಕಾರಿ ನೌಕರರ ಸಂಘದ ಕ್ಯಾಲೆಂಡರ್ ಹಾಗೂ ಡೈರಿ ಬಿಡುಗಡೆ ಕಾರ್ಯಕ್ರಮವನ್ನು ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ಉದ್ಘಾಟಿಸಿದರು. ಇನ್ನು ಮಾಜಿ ಸಚಿವ ವೆಂಕಟರಮಣಪ್ಪ ಮಾತನಾಡಿ, ಪಾವಗಡಕ್ಕೆ ಶಾಶ್ವತ ನೀರು ದೊರಕಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಪ್ರಮುಖ ಕಾರಣ. ಸಿದ್ದರಾಮಯ್ಯ ಅವರು ಯಾವುದೇ ಜಾತಿ ಭೇದವಿಲ್ಲದೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇನ್ನು ಸರ್ಕಾರಿ ನೌಕರರು ಜನರ ಅರ್ಜಿಗಳನ್ನು ವಿಳಂಬವಿಲ್ಲದೆ ನಿರ್ವಹಿಸಬೇಕು. ಅಧಿಕಾರದಲ್ಲಿರುವಾಗ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಿದರೆ ಅದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ ಎಂದು ಹೇಳಿದ್ದಾರೆ. SC/STಗಳಿಗೆ ಹಿಂದುಳಿದವರಿಗೆ ಬೇಕಾದಷ್ಟು ಕಾನೂನುಗಳನ್ನು ತಂದು ಕೆಲಸ ಮಾಡಿರುವುದರಿಂದ ಇವತ್ತು ಗುಂಡೂರಾವ್ನ ಫ್ರೀ ಕರೆಂಟ್ ಮಾಡಿದ್ರು. ಗುಂಡೂರಾವ್ ಕಾಲ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದರೆ ನನಗೆ ಅಧಿಕಾರ ಶಾಶ್ವತವಲ್ಲದಂಥ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತಕ್ಕಂಥ ಹೆಸರು ಮಾಡೋದಕ್ಕೆ ನಾವು ಶಾಶ್ವತವಾಗಿ ಬಹಳ ಅಧಿಕಾರದಲ್ಲಿ ಕೆಲಸ ಶಾಶ್ವತವಾಗಿ ಇರ್ತಕ್ಕಂಥ ಕೆಲಸ ಮಾಡಬೇಕು. ನೀವು ಏರಿ ಅಂತ ಒಳ್ಳೆಯದಾಗಲಿ ಅಂತ ನಾನು ಕೂಡ ಹೇಳ್ತಾ ಜಾಗ ಕೇಳಿದ್ರು. ರೆವಿನ್ಯೂ ಅಧಿಕಾರಿಗಳು ನೀವು ಎಲ್ಲೆಲ್ಲಿ ಜಾಗ ಇದೆ, ಯಾರಿಗೂ ಹುಡುಕೊಡ್ಬೇಕಂತ ಹುಡುಕೊಡೋದು ನೀವು. ನಿಮ್ಮ ಜಾಗ ನೀವು ಹುಡುಕೊಳ್ಳಿ, ಗ್ರಾಂಟ್ ಅಂತ ಕೊಡ್ತದಿಲ್ಲ ಅಂತಾರೆ. ಆದರೆ ನಮ್ಮ ಕಾಲದಲ್ಲಿ ಒಂದು ಮನೆಯನ್ನ ಮಾಡುವ ಅಂತ ಹೇಳಿದ್ರು ಉಳಿಬೇಕಾದ್ರೆ ರಾಜ್ಯದಲ್ಲಿ ಚಿಂತನೆ ಮಾಡಿ. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ HP ರವಿ ಅವರು ಸಂಘಕ್ಕೆ ನಿವೇಶನ ಹಾಗೂ ಕಟ್ಟಡ ಕಲ್ಪಿಸಿಕೊಡುವಂತೆ ಮನವಿಯನ್ನ ಸಲ್ಲಿಸಿದರು. ಈ ವೇಳೆ ತಾಲೂಕು ದಂಡಾಧಿಕಾರಿ ವೈ ರವಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಧುಸೂದನ್, ರಾಜ್ಯ ಪರಿಷತ್ ಸದಸ್ಯ ಗಂಗಾಧರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.